ಫಾಸ್ಟ್ ಫುಡ್ ಶಾಪ್ ಅವ್ರಿಗೆ ಮಂತ್ಲಿ 50,000 ಪ್ರಾಫಿಟ್ ಅಂತೆ. ಎಕ್ಸ್ಪೆನ್ಸ್ ಎಲ್ಲ ಹೋಗಿ ಅವ್ರಿಗೆ ಪ್ರಾಫಿಟ್ ಮಾತ್ರ 50,000 ಬರುತ್ತೆ ಅಂತೆ. ಇದು ನಿಜನಾ ಅಂದರೆ ಬನ್ನಿ ಅವ್ರ ಹತ್ರನೇ ಕೇಳೋಣ. ಸೊ ನಮ್ಮ ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮೇಡಮ್ ಅಜಯ್ ಅಂತ. ಓಕೆ, ಎಲ್ಲಿಂದ ಬರ್ತಿದ್ದೀರಿ? ನಿಮ್ಮ ಸ್ವಂತ ಊರು? ನಮ್ಮ ಸ್ವಂತ ಊರು ಬಂದು ಚನ್ನಪಟ್ಟಣ. ಇಲ್ಲಿ ಬಂದು ಒಂದು 3-4 ವಯಸ್ಸಾಯ್ತು. 3 ಇಯರ್ಸ್? ಹೌದು. ಇದು ನಿಮ್ಮ ಯಾರು ಕೊಟ್ಟಿದ್ದೀಯ ಐಡಿಯಾ? ಇದೆಲ್ಲ ನಮ್ಮದು ನಮ್ಮ ಫ್ಯಾಮಿಲಿಯಿಂದನೇ ಬಂದಿರೋಂಥದ್ದು. ಫ್ಯಾಮಿಲಿ ಎಲ್ಲರೂ ನಿಮ್ಮ ರಿಲೇಷನ್ ಇಲ್ಲ, ನಮ್ಮ ಅಕ್ಕ ಬಾವ ಅವ್ರು ಮಾಡ್ತಾಯಿದ್ರು. ಬಟ್ ಅವಾಗ ಅವ್ರು ಇದಾದ್ಮೇಲೆ ನಾನು ಕಂಟಿನ್ಯೂ ಮಾಡ್ಕೊಂಡು. ಏನು ಓದಿದ್ದೀರಿ ಸರ್? ನಾವು 10th ಲಾಸ್ಟ್. 10th ಓದಿದ್ದೀರಾ? ಮತ್ತೆ ಬೇರೆ ಏನಾದರೂ ಮಾಡ್ಬೋದಾಗಿತ್ತಲ್ವಾ? ಯಾಕೆ ಇದನ್ನೇ ಮಾಡ್ತಿದ್ದೀರಾ? ಮೇಡಮ್ ಇದರಲ್ಲೇ ಪ್ರಾಫಿಟ್ ಪರವಾಗಿಲ್ಲ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮದು ಪ್ರಾಫಿಟ್ ಏನೇ ಹಾಕಿರುತ್ತೆ ಆರಾಮ್ಸಾಗಿ ಜೀವನ ಮಾಡ್ಬೋದು. ಈಗ ಅದು ಬಿಟ್ಟು ಬೇರೆ ಕೆಲಸಕ್ಕೆ ಅಂದರೆ ಅವ್ರು ಕೊಡೋ ಸ್ಯಾಲ್ರಿ ಇಸ್ಕೊಬೇಕು. ಇದಾದರೆ ಓನ್ ಬಿಸ್ನೆಸ್ ಅಂದರೆ ಇವತ್ತು ಲೈಫ್ ಲಾಂಗ್ ಇದ್ದೇ ಇರುತ್ತೆ. ಓಕೆ, 10th ಇಂದ ಇದನ್ನು ಮಾಡ್ತಾ ಇದ್ದೀರಾ? ಇಲ್ಲ, ಈಗ ಒಂದು 3 ಇಯರ್ಸ್ ಅಂದರೆ ಇವಾಗ 1-2-3 ವರ್ಷ ಕೆಲಸ ಹೋಗಿದ್ದೆ. ಬಟ್ ಅಲ್ಲೆಲ್ಲ ಸೆಟ್ ಆಗಿಲ್ಲ, ಹಾಗಾಗಿ ಇದು ಓನಾಗಿ ಮಾಡ್ಕೊಂಡಿದ್ದೆ. ಓಕೆ, ಇವಾಗ ನೀವು ರೆಂಟೆಡ್ ಶಾಪ್ ಆಗ್ಬೋದಲ್ವಾ? ಯಾಕೆ ಸ್ಟ್ರೀಟ್ ಸೈಡ್ ಮಾಡ್ತಿದ್ದೀರಾ? ಈ ಸ್ವಲ್ಪ ಇಲ್ಲಿ ಸ್ವಲ್ಪ ಪಿಕಪ್ ಆಯ್ತು ಅಂದ್ರೆ ಅಲ್ಲಿ ಸ್ವಲ್ಪ ಜನ ಇವಾಗ ಕಸ್ಟಮರ್ ಬರ್ತಾ ಇದ್ದಾರೆ. ಸ್ವಲ್ಪ ಹಿಂಗೆ ಇಂಪ್ರೂವ್ ಆಯ್ತು ಅಂದ್ರೆ ನಾವೊಂದು ಶಾಪ್ ಮಾಡ್ತೀವಿ. ಓಕೆ, ಇವಾಗ ಇಲ್ಲಿ ಆಗ್ಬೇಕಂದ್ರೆ ನೀವು ನಿಮಗೆ ಗೌರ್ಮೆಂಟ್ ಇಂದ ಏನಾದರೂ? ಹೌದು ಮೇಡಮ್, BBMP ಇಂದ ಲೈಸೆನ್ಸ್ ಮಾಡಿಸ್ಕೊಬೇಕು. ಲೈಸೆನ್ಸ್ ಈ ಥರ ಸ್ಟ್ರೀಟ್ ಫುಡ್ ಆಗ್ತಿದ್ರೆ ಲೈಸೆನ್ಸ್ ಮಾಡಬೇಕು. ಫುಟ್ಪಾತ್ ಮೇಲೆ ಹಾಕ್ಬೇಕು, ಯಾರೇ ಆದ್ರೂ ಲೈಸೆನ್ಸ್ ಇರಲೇಬೇಕು. ಓಕೆ, ಏನೇನು ಮಾಡಿಕೊಡ್ಬೇಕು ನೀವು ಇವಾಗ ಲೈಸೆನ್ಸ್ ತಗೋಬೇಕಂದ್ರೆ? ಏನೇನು ಮೇಡಮ್ ನಮ್ಮದು ಇಲ್ಲಿ ಸರ್ಟಿಫಿಕೇಟ್ ಅಗ್ರಿಮೆಂಟ್ ಇರುತ್ತೆ. ಈ ಏರಿಯಾದ ಯಾವುದಾದ್ರು ಇರುತ್ತೆ ಮನೆ ಅಗ್ರಿಮೆಂಟು. ನಮ್ಮದು ಪ್ರೂಫ್ ಏನಿರುತ್ತೆ, ಊರಿಂದಾಗಲೇ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಈ ಥರದ್ದು 1-2 ಪ್ರೂಫ್ ಕೊಟ್ಟರೆ ಮಾಡಿಕೊಡ್ತೀವಿ. ಓಕೆ, ಏನೇನಿದೆ ಸರ್ ನಿಮ್ಮ ಅಂಗಡಿಯಲ್ಲಿ? ನಮ್ಮ ಅಂಗಡಿಯಲ್ಲಿ ಎಗ್ ರೈಸ್ ಇದೆ, ನೂಡಲ್ಸ್ ಇದೆ, ಚಿಕನ್ ರೈಸ್, ಕಬಾಬು, ಆಮ್ಲೆಟ್, ಎಗ್ ಬುರ್ಜಿ, ಬಾಯ್ಲ್ಡ್ ಎಗ್ ಇದೆ. ಓಕೆ, ಇದೆಲ್ಲ ನಿಮಗೆ ಹೆಂಗೆ ಕಲ್ತ್ಕೊಂಡ್ರಿ ನೀವು? ನಿಮ್ಮ ಅಕ್ಕ ಮಾಮ ಅವರಿಂದನೇ ಕಲ್ತ್ರೆ. ನಮ್ಮ ಅಕ್ಕ ನಮ್ಮ ಭಾವ ಇಂದನೇ ಕಲ್ತಿದ್ದು. ಬಟ್ ಅವ್ರು ಸ್ವಲ್ಪ ದಿವಸ ಆದ್ಮೇಲೆ ನಾವೇ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ. ಓಕೆ, ಇದನ್ನ ಇಟ್ಕೊಟ್ಟಿದ್ದು ಯಾರು? ಇಲ್ಲೇ ಯಾಕೆ ಮಾಡಿದ್ರಿ? ಸ್ವಂತ ಊರಲ್ಲಿದೆ ಅಲ್ವಾ? ಯಾಕೆ ಇದು ಮಾಡಿದ್ರಿ? ಚಿಕ್ಕ ವಯಸ್ಸಿಂದ ಸ್ವಲ್ಪ ಬೆಂಗಳೂರಲ್ಲೇ ಬೆಳೆದಿರೋದು ಜಾಸ್ತಿ, ಹಾಗಾಗಿ ಇಲ್ಲೆಲ್ಲ ಸ್ವಲ್ಪ ಗೊತ್ತಿರೋ ಹಂಗಾಗಿ ಇಲ್ಲೇ ಮಾಡ್ಬೇಕಂತ ಮಾಡಿದ್ವಿ. ಓಕೆ, ಇಲ್ಲಿ ಗೊತ್ತಿರೋರು ಇರೋದ್ರಿಂದ ಇಲ್ಲಿ ಮಾಡ್ತಾ ಇದ್ದೀರಿ. ನಿಮ್ಮ ಸ್ವಂತ ಊರಲ್ಲೂ ಗೊತ್ತಿರೋರು ಇರ್ತಾರೆ ಅಲ್ವಾ ಸರ್? ಅಲ್ಲಿ ಜಾಸ್ತಿ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಇದ್ದಿದ್ದು. ಸ್ವಂತವ್ರು ಅಂದ್ರೆ ಅಪರೂಪ ಹೋಗಿ ಬರೋದಷ್ಟೇ. ನಾವು ಇಲ್ಲೇ ನಾವು ಪರ್ಮನೆಂಟ್ ಇರೋದಿಲ್ಲ. ಇವಾಗ ನಿಮಗೆ ಏನಾದರೂ ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಏನಾದರೂ ಮಾಡ್ತಿದ್ದಾರಾ? BBMP ಇಂದ ಲೋನು ಆ ಥರದ್ದೆಲ್ಲ ಇರುತ್ತೆ. ಇವಾಗ ಈ ಅಂಗಡಿ ಆಗ್ಬೇಕಂದ್ರೆ ಲೋನ್ ಅವ್ರು ಮಾಡಿಕೊಡ್ತಾರೆ. ಏನಾದರೂ ಕಟ್ಕೊಂಡು ಹೋಗೋದಾರ ಅದು ಇಂಟ್ರೆಸ್ಟ್ ಎಲ್ಲ ಕಮ್ಮಿ ಇರುತ್ತೆ. ಇವಾಗ ನೀವು ಓಟ್ ಹಾಕ್ಬೇಕಂದ್ರೆ ನಿಮ್ಮ ಸ್ವಂತ ಊರಿಗೇನೆ ಹೋಗ್ಬೇಕು. ಓಕೆ, ಇಲ್ಲಿಂದ ಗೌರ್ಮೆಂಟ್ ಕಡೆ ಅಂದರೆ ಈ ಥರ ಲೋನ್ ಹಾಕ್ಸ್ಕೊಡೋದು ಆ ಥರ ಮಾಡ್ತಾರೆ. ಇಲ್ಲಿ ಮಾಡೋಕೆ ಟೆಂಪ್ರವರಿಗೆ ಏನು ಫುಟ್ಪಾತಲ್ಲಿ ಮಾಡ್ತಾ ಇದ್ದೀವಿ, ಅವ್ರಿಗೆ ಅಲ್ಲಿಗೋಸ್ಕರ ನೋಡಿಬಿಟ್ಟು ನಮ್ಮನ್ನ ಯಾವ ಥರ ಏನು ಅಂತ ನೋಡಿ ಕೊಡೋದು, ಸುಮ್ಮನೆ ಯಾರಿಗೂ ಕೊಡೋದು. ಇವಾಗ 3 ವರ್ಷದಿಂದ ಮಾಡ್ತಿದ್ದೀರಲ್ವಾ? ನೀವು ಇಂಪ್ರೂವ್ ಮಾಡ್ಬೋದಾಗಿತ್ತಲ್ವಾ? ಯಾಕೆ ಹಿಂಗೆ ಇದ್ದೀರಾ? ಇವಾಗ ಅಂದರೆ ಈ ಕ್ಲೈಮೇಟ್ ಸ್ವಲ್ಪ ಕಮ್ಮಿ, ಜನಸಂಖ್ಯೆ ಇಲ್ಲಿ ಸ್ವಲ್ಪ ಕಮ್ಮಿ, ಹಾಗಾಗಿ ಈಗ ಸ್ವಲ್ಪ ಇದು ಬೇಸಿಗೆಗಾಲದ ಇರೋದ್ರಿಂದ ಸ್ವಲ್ಪ ತಿನ್ನೋದು ಕಮ್ಮಿ. ಜಂಕ್ ಫುಡ್, ಹೊರಗಡೆ ಫುಡ್ಡು ಸ್ವಲ್ಪ ಈ ಸೀಸನ್ ವೈಸ್ ಬರ್ತಂದ್ರೆ ನಮ್ದು ಇಂಪ್ರೂವ್ಮೆಂಟ್ ಆಗುತ್ತೆ. ಅದೇ ಇಂಪ್ರೂವ್ಮೆಂಟ್ ಆಗುತ್ತೆ ಅಲ್ವಾ? ನೀವು ರೆಂಟೆಡ್ ಶಾಪ್ ಎತ್ಕೊಂಡು ಮಾಡ್ಬೋದಾಗಿತ್ತಲ್ವಾ? 3 ವರ್ಷದಿಂದ ಅಂಗಡಿನಲ್ಲೇ ಇದ್ದೀರಾ. ಸ್ಟಾರ್ಟಿಂಗ್ ಏನಂದ್ರೆ ಮೇಡಮ್ ಏಕ್ದಮ್ ಮೇಲೆ ಹೋದ್ರೆ ಬೆಳೆಯೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಕೆಳಗಡೆಯಿಂದನೇ ಮೇಲೆ ಬರೋಣ. ಓಕೆ, ಇವಾಗ ನಿಮಗೆ ಒಂದು ದಿವಸಕ್ಕೆ ಎಷ್ಟು ಸೇಲ್ಸ್ ಆಗುತ್ತೆ? ಪ್ರಾಫಿಟ್ ಏನಿರುತ್ತೆ? ಪ್ರಾಫಿಟ್ ಮೇಡಮ್ ಇದೆಲ್ಲ ಬಿಟ್ಟು ಹಾಕಿರೋ ಒಂದು ಮಂತ್ಗೆ ನಮಗೆ 35,000 ಇಂದ 40,000-50,000 ಗಂಟ ಮಾಡ್ಬೋದು. 40,000-50,000ವರೆಗೂ ನಿಮಗೆ ಪ್ರಾಫಿಟ್ ಸಿಗುತ್ತೆ ನಮಗೆ. ವೆರಿ ಪ್ರಾಫಿಟ್ ಮಾತ್ರ. ಎಕ್ಸ್ಪೆನ್ಸ್ ಎಲ್ಲ ಹೋಗಿನೇ ನಿಮಗೆ 35 to 40-50 ಒಳಗಡೆ. ಓಕೆ, ಒಂದು ಮಂತಿಗೆ ಸಿಗುತ್ತೆ ಮೇಡಮ್. ಇದೇ ಬೆಟ್ರ್ ಅಲ್ವಾ? ಹೌದು ಮೇಡಮ್, ಯಾಕಂದ್ರೆ ಸುಮ್ಮನೆ ಸಿಗಲ್ಲ. ಅಷ್ಟು ಮಾಡ್ಬೇಕಾದ್ರೆ ನಮ್ಮ ಶ್ರಮ ಎಷ್ಟಿರುತ್ತೆ ಅಂದರೆ 1 to ಡಬಲ್ ಇರುತ್ತೆ. ಅದನ್ನ ಇಂಪ್ರೂವ್ಮೆಂಟ್ ಅಂದರೆ ನಾವು ಆಗುತ್ತಾ ಬಿಡುತ್ತಾ ಒಟ್ಟು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಓಕೆ, 50,000ವರೆಗೂ ನಿಮಗೆ ಸಿಗುತ್ತೆ ಪ್ರಾಫಿಟ್. ಸೊ ಒಂದು ದಿವಸಕ್ಕೆ ಯಾವಾಗ ನೀವು 12 ಗಂಟೆ ಮೇಲೆ ಹಾಕ್ತೀರಾ? 1 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಇರುತ್ತೆ. 11 ಗಂಟೆವರೆಗೂ ಇರುತ್ತೆ. ಒಂದು ದಿವಸಕ್ಕೆ ಎಷ್ಟು ಬರೋದೆಲ್ಲ ನೀವು ಬರೋದೆಲ್ಲ ಸೇಲ್ಸ್ ಆಗುತ್ತೆ? ಹೌದು ಮೇಡಮ್, ಇಲ್ಲ ಅಲ್ಲಿ ಖಾಲಿ ಆದ್ರೆ ತಿರ್ಗಾ ನೆಕ್ಸ್ಟ್ ರೆಡಿ ಮಾಡ್ಕೊಂತೀವಿ. ನೆಕ್ಸ್ಟ್ ಮಾಡ್ಕೊಂತೀವಿ. ಯಾವತ್ತು ಮಿಚ್ಚ ಆಗಿದ್ದಂತೆಲ್ಲ ಏನಿಲ್ಲ? ಯಾವತ್ತು ವರ್ಷಕ್ಕೊಂದ್ಸರಿ 2 ಸರಿ ಆಗುತ್ತೆ. ಆ ಥರ ಏನು ಮಾಡೋಕ್ಕಾಗಲ್ಲ ಬಿಸ್ನೆಸ್ಸಲ್ಲಿ. ಸರಿ, ಓಕೆ, ಥ್ಯಾಂಕ್ ಯು ಸೊ ಮಚ್.